Hello everyone, welcome to ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 28ನೇ ಪ್ರಶ್ನೆಯನ್ನ ಗಮನಿಸಿ. 2061 ಒಂದು ಪೂರ್ಣ ವರ್ಗ ಸಂಖ್ಯೆಯೇ? ಪರೀಕ್ಷಿಸಿ ಮತ್ತು ಕಾರಣ ಕೊಡಿ. ಸೊ ಇಲ್ಲಿ ಪೂರ್ಣ ವರ್ಗ ಸಂಖ್ಯೆಯು ತನ್ನ ಬಿಡಿ ಸ್ಥಾನದಲ್ಲಿ 2, 3, 7 ಅಥವಾ 8 ಇದನ್ನ ಹೊಂದಿರೋದಿಲ್ಲ. ಹಾಗಾದ್ರೆ ಪೂರ್ಣ ವರ್ಗ ಸಂಖ್ಯೆಗಳು ಯಾವಾಗ್ಲೂ ಬಿಡಿ ಸ್ಥಾನದಲ್ಲಿ 0, 1, 4, 5, 6 ಅಥವಾ 9ರಿಂದ ಕೊನೆಗೊಳ್ತಾ ಇರುತ್ತೆ. ಸೊ ಹಾಗಾದ್ರೆ ಕೊಟ್ಟಿರುವಂತಹ ಸಂಖ್ಯೆ ಯಾವುದು? 2061. ಸೊ ಇಲ್ಲಿ ನೀಡಲಾಗಿರುವಂತಹ ಸಂಖ್ಯೆಯಲ್ಲಿ ಇದರ ಬಿಡಿ ಸ್ಥಾನದಲ್ಲಿ 1 ಇದೆ. ಸೊ ಆದ್ರಿಂದ ಇದು ಪೂರ್ಣ ವರ್ಗವಾಗಿರುವ ಸಾಧ್ಯತೆ ಇದೆ ಅಲ್ವಾ? ಸೊ ಹಾಗಾದ್ರೆ ಇದನ್ನ ನಾವೇನ್ ಮಾಡೋಣ? ಅವಿಭಾಜ್ಯ ಅಪವರ್ತನೀಕರಣವನ್ನ ಮಾಡೋಣ. ಸೊ 2061. ಓಕೆ, ಸೊ 2061. ಸೊ ಇಲ್ಲಿ 6, 7, 8, 9 ಈ ಒಂದು ಸಂಖ್ಯೆಗಳ ಒಟ್ಟು ಮೊತ್ತ 9 ಆಗುತ್ತೆ. ಹಾಗಾಗಿ ಈ ಒಂದು ಪೂರ್ಣ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಸೊ 3 6 18, 3 6 18, 20, 3 8 24, 3 7 21. ಓಕೆ, ಸೊ ಮತ್ತೆ 3ರಿಂದ ಭಾಗ ಆಗತ್ತೆ. 3 2 6, 3 2 6, 3 9 27. ಸೊ ಇಲ್ಲಿ ನೋಡಿ 3 ಈ ಒಂದು 2061 ನಾವು 3 ಗುಣಿಸು 3 ಗುಣಿಸು 229 ಅಂತ ಬರೆದಾಗ, ಸೊ ಇಲ್ಲಿ ನಮಗೆ ಈ ಒಂದು ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನೀಕರಣ ಮಾಡಿದಾಗ, ಸೊ ಇಲ್ಲಿ ಪ್ರತಿಯೊಂದು ಅವಿಭಾಜ್ಯ ಸಂಖ್ಯೆಗಳ ಜೋಡಿಗಳು ಬರ್ತಾ ಇರಬೇಕು. ಸೊ ಇಲ್ಲಿ 3 ಗುಣಿಸು 3, ಓಕೆ, 3ರ ಘಾತ 2. ಬಟ್ ಇಲ್ಲಿ 229 ಅನ್ನೋದು ವರ್ಗ ಸಂಖ್ಯೆ ಅಲ್ಲ. ಸೊ ಇಲ್ಲಿ ನೋಡಿ 11 121. ಸೊ ಅದೇ ರೀತಿ 12 13 ಇವುಗಳ ವರ್ಗಗಳನ್ನ ಮಾಡಿದಾಗ ನಮಗೆ 229 ಯಾವುದೇ ಒಂದು ವರ್ಗ ಸಂಖ್ಯೆಗಳ ಆಗೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಇದು ಯಾವುದೇ ಒಂದು ವರ್ಗ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಈ ಒಂದು ಪೂರ್ಣ ಸಂಖ್ಯೆ ಏನಾಯ್ತು? ವರ್ಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಒಂದು ಸಂಖ್ಯೆ ಪೂರ್ಣ ವರ್ಗವಾಗ್ಲಿಕ್ಕೆ ಅದರ ಎಲ್ಲಾ ಅವಿಭಾಜ್ಯ ಅಪವರ್ತನಗಳು ಜೋಡಿಯಾಗಿರ್ಬೇಕು. ಓಕೆ, ಸೊ ಇಲ್ಲಿ 3ರ ಘಾತ 2 ಸಿಗತ್ತೆ. ಬಟ್ 229 ಇಲ್ಲಿ ಯಾವ ಸಂಖ್ಯೆಗಳ ಜೋಡಿಗಳು ನಮ್ಗೆ ಸಿಗಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ 229 ಒಂಟಿ ಆಗಿದೆ. ಸೊ ಅದಕ್ಕೆ ಜೋಡಿಗಳಿಲ್ಲ. ಸೊ ಆದ್ರಿಂದ 2061 ಒಂದು ಪೂರ್ಣ ಸಂಖ್ಯೆ ಅಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು.